ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ನಾವು ಊಟ ಮಾಡುವಾಗ ಆಹಾರ ತಿನ್ನುವುದನ್ನು ಯಾವುದ್ಯಾವುದೋ ಎಲ್ಲೆಲ್ಲಿದ್ದೋ ಬರ್ತಾ ಇರುತ್ತೆ. ಆಹಾರ ತಯಾರಾಗುತ್ತೆ, ನಾವು ತಯಾರು ಮಾಡ್ಕೊಳ್ತಿರ್ತೀವಿ ಅಂತ ಅದು ಒಂದೊಂದು ರಾಜಸ, ತಮೋ ಗುಣ, ಸಾತ್ವಿಕ ಗುಣ ಎಲ್ಲ 3 ಗುಣಗಳಿಂದ ಇರುವಂತಹದ್ದು. ಅದೇ ವಿಧವಾಗಿ ಎಲ್ಲೆಲ್ಲಿ ಇರುವಂಥ ಆಹಾರ ಎಲ್ಲ ತಿಂತಾ ಇರ್ತೀವಿ ನಾವು. ಅಂಥ ಹೊತ್ತಿನಾಗ ಊಟ ಮಾಡುವಾಗ ಸ್ವಲ್ಪ ಆಕಳು ತುಪ್ಪ ಹಾಕ್ಕೊಂಡು ಅದು ತಿಂದುವಾಗ ತಿಂದರೆ ಸ್ವಲ್ಪ ನಮ್ಗೆ ಆಹಾರದಲ್ಲಿ ಶುದ್ಧಿ ಆಗುತ್ತೆ. ಅದು ಆಹಾರ ಯಥಾ ಅನ್ನ ತಥಾ ಮನಃ ಅಂತಾರೆ. ನಾವು ತಿನ್ನುವ ಆಹಾರ ಪ್ರಕಾರವಾಗಿ ನಮ್ಮ ಮನಸ್ಸು ಪರಿವರ್ತನೆ ಚೆಂದುತ್ತಾ ಇರುತ್ತೆ. ಇದರ ಸಲುವಾಗಿ ಏನಪ್ಪ ಅಂದರೆ ಸ್ವಲ್ಪ ಆಕಳ ತುಪ್ಪ ಹಾಕ್ಕೊಂಡ್ರೆ ಅದು ಶುದ್ಧಿ ಆಗಿಬಿಡುತ್ತೆ. ಅದರ ಸಲುವಾಗಿ ನಿತ್ಯ ಪ್ರತಿದಿನ ಸ್ವಲ್ಪ ಆದ್ರೂ ಆಕಳ ತುಪ್ಪ ಹಾಕ್ಕೊಂಡು ಅದು ಊಟ ಮಾಡಿದರೆ, ಅದೂ ನಾರ್ತ್ ಫೇಸಿಂಗ್ ಕುಂತ್ಕೊಂಡು ಇಲ್ಲ ಈಸ್ಟ್ ಫೇಸಿಂಗ್ ಆರಾಮಾಗಿ ಕುಂತು ನಮ್ಮ ಸ್ವಲ್ಪ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಊಟ ಮಾಡಿದರೆ ಅದು ಮಹಾಬಲವನ್ನು ಕೊಡುತ್ತೆ. ಶಕ್ತಿ, ಆರೋಗ್ಯ, ಆಯುಷ್ಯ ಎಲ್ಲವನ್ನೂ ಆಹಾರದಲ್ಲಿದ್ದ ಪ್ರಯೋಗ ಆಗುತ್ತೆ. ಅದರ ಸಲುವಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ.